ಗೋಮಾತಾ ರಾಷ್ಟ್ರಮಾತಾ ಅಭಿಯಾನದ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಗೋಮಾತಾ ರಾಷ್ಟ್ರಮಾತಾ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಅನೇಕ ಮುಖಂಡರು ಗೋಮಾತೆಯ ಗೌರವ ಅಭಿಯಾನದ ಆಹ್ವಾನವಾಗಿ ವಿಶೇಷ ಮಾಡಬೇಕೆಂದು ಮನವಿಯನ್ನ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ರಾಷ್ಟ್ರಮಾತಾ ಅಭಿಯಾನ ಇಂದು ಜುಲೈ 27ರಂದು ಭಾರತ ದೇಶಾದ್ಯಂತ ಗೋಮಾತಾ ರಾಷ್ಟ್ರಮಾತಾ ಘೋಷಣೆ ಮಾಡಬೇಕಂತೇಳಿ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಡೀ ಭಾರತದ 780 ಜಿಲ್ಲೆಗಳ ಮುಖಾಂತರ ಏಕಕಾಲಕ್ಕೆ ಜರುಗಿದ್ದು, ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಹ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಮುಖಾಂತರ ಬೆಳಗ್ಗೆ 10 ಗಂಟೆಗೆ ಈ ಗೋಮಾತಾ ರಾಷ್ಟ್ರಮಾತಾ ಯಾತ್ರೆ ಆರಂಭವಾಗಿ ನೂತನ ವಿದ್ಯಾಲಯ ಮಾರ್ಗವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗವಾಗಿ ಕನ್ನಡ ಭವನ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿತು. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಗೋಮಾತೆ ರಾಷ್ಟ್ರಮಾತೆ ಆಗಬೇಕು. ಯಾಕಂತಂದ್ರೆ 1947 ನಮ್ಮ ಭಾರತ ದೇಶ ಸ್ವತಂತ್ರ ಸಿಕ್ಕಾಗ ಸುಮಾರು 80 ಕೋಟಿ ಗೋವುಗಳಿದ್ದು, ಈಗ ನೋಡಿದ್ರೆ ಕೇವಲ 8 ಕೋಟಿ ಗೋವುಗಳಿದಾವ. ಇನ್ನು 72 ಕೋಟಿ ಗೋವುಗಳು ಎಲ್ಲಿಗೆ ಹೋಯ್ತು ಅಂದರೆ ವರ್ಷಕ್ಕೆ ಒಂದೊಂದು ಕೋಟಿ ಗೋವುಗಳು ಸರ್ವನಾಶ ಆಗ್ತಾ ಇದ್ದಾವೆ, ಕತಲ್ಖಾನೆಗೆ ಹೋಗ್ತಾ ಇದ್ದಾವೆ. ಅದಕ್ಕಾಗಿ ಅದರ ರಕ್ಷಣೆಗಾಗಿ ಏನಪ್ಪ ಅಂದ್ರೆ ಗೋಮಾತೆಯನ್ನು ರಾಷ್ಟ್ರಮಾತಾ ಸಂವಿಧಾನಬದ್ಧವಾಗಿ ಆಗಬೇಕು. ಸಂವಿಧಾನ ಆರ್ಟಿಕಲ್ 48 ಪ್ರಕಾರ ಗೋಮಾತೆಗೆ ರಕ್ಷಣೆ ಮಾಡಬೇಕು, ಗೋಮಾಳ ಭೂಮಿ ಉಳಿಸಬೇಕು. ಇನ್ನು ರೈತರಿಗೆ ಏನಪ್ಪ ಅಂದ್ರೆ ಆಕಳು ಮಾರ್ತಾ ಇರ್ತಾರೆ, ರೈತರಿಗೆ ಡಬ್ಬ ಹೊರಿಸ್ತಿರ್ತಾರೆ. ಆದರೆ ರೈತರು ಯಾಕೆ ಆಕಳು ಮಾರ್ತಾರೆ? ನೀವು ಸರ್ಕಾರದವ್ರು ಗೋಮಾಳ ಭೂಮಿ ವಶಪಡಿಸ್ಕೊಳ್ಕತ್ತೀರಿ. ಗೋಮಾಳ ಭೂಮಿ ತೊಗೊಳ್ಬೇಕು, ರೈತರ ಆಕಳು ಎಲ್ಲಿ ಮೇಯಿಸಬೇಕು? ಅಷ್ಟು ಭೀ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಸರ್ಕಾರ ನಡೆಸೋರಿಗೆ ಯಾವುದೇ ಸರ್ಕಾರ ನಾ ಇಲ್ಲಿ ಬ್ಲೇಮ್ ಮಾಡ್ತಿದ್ದಿಲ್ಲ. ಎಲ್ಲ ಸರ್ಕಾರಗಳು ಗೋಮಾಳ ಭೂಮಿ ವಶ ಪಡ್ಕೊಂಡಂಗೆ ಅದೇ ರೀತಿ ವಕ್ಫ್ ಬೋರ್ಡಿನ 1 ಎಕರೆ ಭೂಮಿ ತೊಗೊಂಡು ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಅಷ್ಟೊಂದು ಸ್ವಯಂದಿಂದ ಇದ್ದಂಥ ಈಗ ಎಲ್ಲ ಗೋಭಕ್ತರು ಇನ್ನು ಮುಂದೆ ಸ್ವಯಂದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಗೋಮಾತಾ ರಾಷ್ಟ್ರಮಾತಾ ಘೋಷಣೆ ಮಾಡದೇ ಇದ್ದರೆ ಮತ್ತೆ ನಾವು ಅಕ್ಟೋಬರ್ 27ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಏನಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಬೃಹತ್ ಮೆರವಣಿಗೆ ಹಮ್ಮಿಕೊಳ್ತಕ್ಕಂಥ ಬರ್ತದೆ. ಅದೇ ನಂತರ ಮುಂದೆ ಏನಂತಂದ್ರೆ ಗೋಮಾಳ ಭೂಮಿಗಾಗಿ ಹೋರಾಟ ಒಂದು ಸಂಘಟನೆ ರೆಡಿ ಆಗ್ತಿರ್ತದೆ. ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ, ಈ ಸದ್ಯ ಏನಪ್ಪ ಅಂದರೆ ನೀವು ಗೋಮಾತಾ ರಾಷ್ಟ್ರಮಾತಾ ಘೋಷಣೆ ಮಾಡಬೇಕು. ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರಲ್ಲಿ ಮನವಿ ಮಾಡ್ತೀನಿ ನಾನು. ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಗೋಮಾತಾ ರಾಷ್ಟ್ರಮಾತೆ ಸಲುವಾಗಿ ನೀವು ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಬೇಕು. ಬಿಡದಿಯಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ದಂಧ ಬಿಡಬೇಕು, ಅಲ್ಲಿ ರೈತರನ್ನು ಒಕ್ಕಲೆಬ್ಬಿಸೋದು ಬಿಡಬೇಕು. ರೈತರು ಒಕ್ಕಲೆಬ್ಬಿದ್ರೆ ಗೋವುಗಳು ಎಲ್ಲಿಗೆ ಹೋಗ್ತಾರೆ? ಮತ್ತು ಕತಾಲ್ಖಾನೆಗೆ ಹೋಗಬೇಕಲ್ಲ. ಇಷ್ಟೊಂದು ನೀವು ಸ್ವಾಮಿಗಳ ನಾಡಿನ ಪಂಚಪೀಠಗಳ ಆಶೀರ್ವಾದದಿಂದ ನೀವು ಮುಖ್ಯಮಂತ್ರಿ ಆಗಿರಿ. ಸ್ವಲ್ಪ ಆ ಸ್ವಾಮಿಗಳಿಗೆ ಕೇಳ್ರಿ, ಗೋವುಗಳು ಎಲ್ಲಿಗೆ ಹೋಗಬೇಕು, ರೈತರು ಎಲ್ಲಿಗೆ ಹೋಗಬೇಕು, ಆ ಹಠ ಬಿಟ್ಟು ಬಿಡ್ರಿ. ನಿಮ್ಮ ಜಿದ್ದಿ ಹಠವನ್ನು ಬಿಟ್ಟಕ್ಕೆ ಏನಪ್ಪ ಅಂತಂದ್ರೆ ಈ ಗೋಮಾತಾ ರಾಷ್ಟ್ರಮಾತೆಗೆ ಏನಪ್ಪ ಅಂದ್ರೆ ನೀವು ಅನುವು ಮಾಡಿಕೊಡ್ಬೇಕಂತೇಳಿ ಮನವಿ ಸಲ್ಲಿಸ್ತಾ